ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರು. ಆತ್ಮೀಯರೇ, ನಾವು ಜಗದಲ್ಲಿ ಯಾವುದರಲ್ಲೂ ಮುಂದಿಲ್ಲದೆ ಹೋಗಿರ್ಬೋದು. ಶ್ರೀಮಂತಿಯಲ್ಲಾಗಲಿ ಮತ್ತೊಂದರಲ್ಲಾಗಲಿ ಅಮೇರಿಕೆ ಅಂಥ ದೇಶಗಳನ್ನ ಅಥವಾ ಚೈನಾದಂಥ ದೇಶಗಳನ್ನ ಮೀರಿ ಹೋಗಿಲ್ಲೇನೋ, ಹೋಗೋದು ಭಾಳ ಕಷ್ಟ ಅಂತ ಅನ್ನಿಸ್ತಾ ಇದೆ. ಅದರ ಜನಸಂಖ್ಯೆಯಲ್ಲಿ ನಮ್ಮನ್ನು ಮೀರಿಸೋರು ಯಾರಿಲ್ಲ. ನಮ್ಮ ಜನಸಂಖ್ಯೆ ಇವತ್ತು 146 ಕೋಟಿ ಅಂಥೇಳಿ ವಿಶ್ವಸಂಸ್ಥೆ ವರದಿಯಲ್ಲಿ ಹೇಳ್ತಾ ಇದೆ. ನಿಜವಾಗಿಯೂ 146 ಕೋಟಿ ಅನ್ನೋದು ನಮ್ಮ ದೇಶ ಇನ್ನೂ ಸರ್ವೆ ಮಾಡಿಲ್ಲ. 2011 ನಂತರ ಇಲ್ಲವೇ ಇಲ್ಲ. ಜಾತಿ ಗಣತಿಯಂತೆ 1931 ನಂತರ ಇಲ್ಲವೇ ಇಲ್ಲ. ಈಗಿರೋ ಅಲ್ಲೊಂದು ಇಲ್ಲೊಂದು ಕರ್ನಾಟಕನೋ ಬಿಹಾರೋ ಅಂತ ದೇಶಗಳು ರಾಜ್ಯಗಳು ಮಾಡ್ತಾ ಇದ್ದಾವೆ. ಇಡೀ ದೇಶದಲ್ಲಿ ಇದಾಗಿಲ್ಲ. ಇನ್ನು ಮುಂದಿನ ವರ್ಷ 27ರಲ್ಲೇ ಜಾತಿ ಗಣತಿ ಮಾಡ್ತಂತ ಏನು ಹೇಳ್ತಾ ಇದ್ದಾರೆ ನಮ್ಮ ಮೋದಿಜಿಯವರು. ಏನು ಮಾಡ್ತಾರೆ ಮಾಡಲಿ, ಬಟ್ ವಿಶ್ವಸಂಸ್ಥೆ ಪ್ರಕಾರ 146 ಕೋಟಿ ಜನಸಂಖ್ಯೆ ಆಗಿವಿ. ಚೈನಾವನ್ನು ಹಿಂದೆ ಸಿಕ್ಕಿದ್ವಿ. ವಿ ಆರ್ ದ ಫಸ್ಟ್ ಇನ್ ದ ವರ್ಲ್ಡ್. ಇದು ಹಿಂಗೆ ಮುಂದುವರೆದ್ರೆ ಅಂತ ವಿಚಾರ ಮಾಡೋದ್ರಾಗ ಹಿಂಗೆ ಇದು ಮುಂದುವರಿದಿಲ್ಲ ಅನ್ನುವಂಥ ರಿಪೋರ್ಟ್ಸ್ಗಳು ಸ್ವತಃ UN ಹೇಳ್ತದೆ. ಯಾಕಂತಂದ್ರೆ ನಮ್ಮ ಫಲವಂತಿಗೆ ಅಂದ್ರೆ ಮಕ್ಕಳ ಇವತ್ತಿಗೆ ನಾವು ಹಡಿಯೋದು ಒಂದು ಏನದ ಭಾಳಷ್ಟು ಕಡಿಮೆ ಆಗಿಬಿಟ್ಟದಂತ. 60ರ ದಶಕದಲ್ಲಿ ಒಬ್ಬ ಹೆಣ್ಮಗಳು ಕನಿಷ್ಠ ಏನಪ್ಪ ಅಂತಂದ್ರೆ ಸರಾಸರಿ 6 ಮಕ್ಕಳನ್ನ ಹಡಿತಾ ಇದ್ಲು. ಆದರೆ ಇವತ್ತು 1.9 ಆಗ್ಯದ. ಅಂದರೆ ಎಷ್ಟು ಕಡಿಮೆ ಆಯಿತು? 2ಕ್ಕಿಂತಲೂ ಕಡಿಮೆ. ಇದು ಮುಂದಿನ ದಿನಗಳಲ್ಲೇ ನಮ್ಮ ಜನ್ರೇಷನ್, ನಮ್ಮ ಜನಾಂಗ ಕಡಿಮೆ ಆಗೋದ್ರ ಒಂದು ಸೂಚಕ. ಇದಕ್ಕೆ ಕಾರಣಗಳೇನು ಕಡಿಮೆ ಆಗೋದಕ್ಕೆ? ಹಡಿವು ಪ್ರಮಾಣ ಕಡಿಮೆ ಯಾಕಾಯಿತು? ಯಾಕಂದ್ರೆ ಮೊದಲನೇದು ಬಡತನ. ಯಾಕಂದ್ರೆ ಸಾಕುವ ಶಕ್ತಿ ಇವತ್ತು ಉಳಿದಿಲ್ಲ. ಮಕ್ಕಳನ್ನು ಸಾಕುವಂಥದ್ದು, ಅವ್ರ ಎಜುಕೇಷನ್ ಕೊಡಿಸುವಂಥದ್ದು, ಮುಂದೆ ತೊಗೊಂಡು ಹೋಗುವಂಥದ್ದು, ಬಟ್ಟೆ ಬರೆ ಹೊಲಿಸ್ಕೊಡುವಂಥದ್ದು, ಹೊಟ್ಟೆಗೆ ಹಾಕುವಂಥದ್ದು ಸಾಧ್ಯ ಇಲ್ಲಂಥ ಪರಿಸ್ಥಿತಿ. ಒಬ್ಬ ಮಗುವಿಗೇನೆ ಹೊಟ್ಟೆ ಹಾಕುವಂಥ ಪರಿಸ್ಥಿತಿ ಇವತ್ತು ಕಷ್ಟ ಆಗಲಿಕ್ಕೆ. ಅಂಥದ್ರಲ್ಲಿ 6, 8, 10 ಹಿಡಿದು ಇವತ್ತು ಅಸಾಧ್ಯದ ಮಾತು. ಮೇಲಾಗೆ ಮದುವೆ ಸಲ ಆದಷ್ಟು ಏನಪ್ಪ ಅಂತಂದ್ರೆ ವಯಸ್ಸಿಗೆ ಬಂದಂಥ ಹೆಣ್ಣು ಮತ್ತು ಗಂಡಿನಡ್ಕ ಆಗ್ತಾ ಇದ್ದವನು ಸಹಿತ ಇಲ್ಲಿ ಗಮನಾರ್ಹ. ಮತ್ತು ಎಜುಕೇಷನ್ನು ಅಷ್ಟು ಮುಖ್ಯ ಆಗ್ಯದ. ಇವತ್ತು ಪ್ರತಿ ಹೆಣ್ಮಗಳು ಯಾಕಪ್ಪ 5-6 ಹಡಿಬೇಕು, 2 ಸಾಕ, ಹೆಣ್ಣಲ್ಲಿ ಗಂಡಲ್ಲಿ ಅಂತ ಇವತ್ತು ಮಾತುಗಳು ಬರ್ತಾ ಇದ್ದಾವೆ. ನಾವೇನು ಅಶೋಕರ ಸಂತತಿ ಅವರ, ಅದು ನಮ್ಮ ದೊಡ್ಡ ರಾಜ ಸಂತತಿನ ನಮ್ಮದು, ಅದು ಇನ್ನೊಂದು ಸಂತತಿನ, ನಮ್ಮ ಮಕ್ಕಳು ನಾವು ಸಾಗಿಸೋದು ಕಷ್ಟದ ಅಂತೇಳಿ ಇವತ್ತು ಎಲ್ಲರೂ ಆ ಸಾಧಿಸ್ಬಿಟ್ಟು ಮಕ್ಕಳನ್ನು ಈ ಹಡಿಯುವಂಥ ಪ್ರಮಾಣ ಕಡಿಮೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸಹಜ ಗಂಡ ಹೆಂಡತಿ ಒಪ್ಪಿಗೆ ಮೇಲೆ ಆದಂಥದ್ದು. ಇನ್ನೂ ಹಳ್ಳಿಗಳಲ್ಲಿ ಅದ ಮತ್ತು ಬೇರೆ. ಆದರೂ ಇವತ್ತಿನ ಈ ಒಂದು ಫಲವಂತಿಕೆ ದರ 1.9 ಅಂದರೆ 2 ಇಲ್ಲ. ಆದರೆ ಈ ಒಂದು ಜನ್ರೇಷನ್ ಇದೇ ರೀತಿ ಮುಂದುವರಿಬೇಕಾಗಿತ್ತಂದ್ರೆ ಮಿನಿಮಮ್ 2% ಆಗಬೇಕು. ಒಬ್ಬರಿಗೆ 2 ಮಕ್ಕಳು. ಅದಾದಾಗ ಸಹಜವಾಗಿ ಈ ಇದ್ದ ಅಂಕಿ ಮುಂದೆ ಅಂಶಗಳು ಮುಂದುವರಿಯೋ ಸಾಧ್ಯತೆಗಳಿದ್ದಾವೆ. ಇಲ್ಲಾಂದರೆ ಇಲ್ಲ ಅನ್ನೋದು ಅಷ್ಟು ಸತ್ಯದ. ಅದು ಜನಸಂಖ್ಯೆಯಿಂದ ಕುಸಿತಕ್ಕೆ ಹೋಗ್ತದೆ ಅನ್ನುವಂಥ ಅಭಿಪ್ರಾಯ ಸಹಿತ ವಿಶ್ವಸಂಸ್ಥೆ ಹೇಳ್ಕೊಂಡದ. ಅದಕ್ಕೆ ಈಗ 100 ವಿಶ್ವಸಂಸ್ಥೆ ಅಂದಾಜು ಪರ್ಫೆಕ್ಟ್ ಅಂತಲ್ಲ, 146.30 ಕೋಟಿ ಜನಸಂಖ್ಯೆ ಆಗಿದೆ ಅಂತೇಳಿ ವಿಶ್ವಸಂಸ್ಥೆ ಹೇಳ್ತದೆ. ಇನ್ನು ನಮ್ಮ 2027 ಮೋದಿಜಿಯವರು ಹೇಳಿದಾರೆ ಜಾತಿ ಮತ್ತು ಜನಗಣತಿ ಎಲ್ಲೂ ಕಡೆ ಮಾಡ್ತೇನೆ ಅಂತೇಳಿ. ಅದು ಏನಾಗ್ತದೆ ನೋಡೋಣ್ರಿ. ಅಷ್ಟರೊಳಗೆ ಎಷ್ಟು ಡೆವಲಪ್ ಆಗ್ತದೆ, ಇದು ಸರಿನೋ ತಪ್ಪೋ ಆಗಿ ಡಿಸೈಡ್ ಮಾಡುವಂಥದ್ದು. ಬಟ್ ವಿಶ್ವಸಂಸ್ಥೆ ತನ್ನದೇ ಆದಂತಹ ಒಂದು ಏನಪ್ಪ ಅಂದ್ರೆ ಸಂಶೋಧನಾ ಟೀಮ್ ಜೊತೆಗೆ ಈ ಕೆಲಸ ಮಾಡಿರ್ತದೆ. ಸತ್ಯಕ್ಕೆ ಭಾಳಷ್ಟು ಸಮೀಪ ಇರ್ತದೆ, ಅದರಲ್ಲಿಂತ ಏನಾರು ಮತ್ತಿಲ್ಲ. ಇನ್ನು ನಮ್ಮ ದೇಶ ಯುವಕರ ದೇಶ ಅಂತ ನಾವು ಕರ್ಕೋಬೋದು ನಾವು. ಯಾಕಂದರೆ ಇವತ್ತು ಒಂದು ಅಂದಾಜಿನ ಪ್ರಕಾರ ನಮ್ಮಲ್ಲೇ 0 to 14 ಅಂದರೆ 14 ವರ್ಷ ತನಕ 24% ಜನ ಇದ್ದಾರೆ ಅಂತ ಅವರು ಗೆಸ್ ಮಾಡ್ತಾ ಇದ್ದಾರೆ. ಗೆಸ್ ಅಂದರೆ ಊಹೆ ಮಾಡೋದು ಅಂತ. ಇಟ್ ಈಸ್ ನಿಯರರ್ ಟು ದ ಟ್ರುತ್, ಸತ್ಯಕ್ಕೆ ಸಮೀಪ. 100 ಜನರಲ್ಲಿ 24 ಜನ 14 ವರ್ಷ ಒಳಗಿನವರಿದ್ದಾರೆ ಅನ್ನುವಂಥ ಒಂದು ವರದಿ. ಅದ್ರ ಜೊತೆಗೆ 10 ರಿಂದ 19 ವಯಸ್ಸು 10 to 19 ಇದರೊಳಗೆ 17% ಜನ ಇದ್ದಾರೆ ಅಂತ ರಿಪೋರ್ಟ್ಸ್ ಬರ್ತಾ ಇದ್ದಾರೆ. 17%. ಇನ್ನು 10 to 24 10 ರಿಂದ 24 ಅದು 26% ಇದ್ದಾರಾ ಅಂಥೇಳಿ ಬರ್ತಾಯಿದೆ ರಿಪೋರ್ಟ್. ಮುಂದಿನ 15 ರಿಂದ 64 15 ಯಂಗ್ನೆಸ್, 64 ಬುಡಾಪ.
ಇವ್ರ ಮಧ್ಯದಲ್ಲೇ 68% ಜನ ಇದ್ದಾರೆ. ಎಷ್ಟು ರೀ? 68. ಅಂದ್ರೆ ಇದು ಯುವ ದೇಶ, ಯುವಕರು ಹೆಚ್ಚಿದಂಥ ದೇಶ. ಈ ಯುವಕರನ್ನು ದುಡಿಸ್ಕೊಳ್ಳೋದಕ್ಕೆ ನಮ್ಮ ಸರ್ಕಾರ ಸಾಧ್ಯ ಆಗ್ತಾ ಇಲ್ಲ. ಇದನ್ನು ಸಹಿತ ಅವ್ರು ಗಮನಿಸ್ಬೇಕಾಗಿದೆ. ದುಡಿಯೋ ಶಕ್ತಿ ಎಷ್ಟಿದ್ದಾಗ ನಮ್ಮ ದೇಶವನ್ನು ಭಾಳಷ್ಟು ದೃಢವಾಗಿ ನಿಶ್ಚಿತವಾಗಿಯೂ ನಾವು ಹೇಳ್ಬೋದು ಸಬ್ಕಾ ವಿಕಾಸ್ ಸಬ್ಕಾ ಅಂದ್ವಿ ನಾವು ಇಲ್ಲಿವರೆಗೆ 10 ವರ್ಷ ಅಥವಾ 11 ವರ್ಷ ತನಕ. ಅದ್ರ ಹಿಂದಾದ್ರೂ ಸಹ ನಾವು ಅಭಿವೃದ್ಧಿ ಮಾಡಿದ್ವಿ ಅಂತಂದ್ವಿ. ಆದರೆ ಎಲ್ಲರೂ ಉದ್ಯೋಗ ಕೊಡಲಿಕ್ಕೆ ನಮ್ಗೆ ಆಗಿಲ್ಲ, ಮುಂದೆ ಆಗೋ ಸಾಧ್ಯತೆಗಳು ಇಲ್ಲ ಅನ್ನೋದು ಈಗ ನಮ್ಗೆ ಅನಿಸ್ಲಿಕ್ಕೆ. ಯಾಕಂದರೆ ಮೇನ್ ಉದ್ಯೋಗಗಳು ಕ್ಷೇತ್ರಗಳು ಎರಡು, ಒಂದು ಕೈಗಾರಿಕೆ, ಎರಡನೇದು ಕೃಷಿ. ಆದರೆ ಕೃಷಿಯಲ್ಲೇ ಹೆಚ್ಚು ಉದ್ಯೋಗ ಕೊಡಲಿಕ್ಕೆ ಸಾಧ್ಯದ ಅನ್ನೋದು ಅಷ್ಟ ಸತ್ಯದ. ಅವೆರಡೂ ನಮ್ಮಲ್ಲಿ MSME ಸಣ್ಣ ಉದ್ಯೋಗಗಳು, ದೊಡ್ಡ ಉದ್ಯೋಗಗಳು ಎಲ್ಲ ದಿವಾಳಿ. ಯಾಕೆಂತಂದ್ರೆ PSU ಒಳಗೆ ಹೆಚ್ಚು ಕಡಿಮೆ 2014 ಪೂರ್ವದಲ್ಲ PSU ಅಲ್ಲಿ 18ರಿಂದ 19 ಲಕ್ಷ ಜನ ದುಡಿತಾ ಇದ್ರಲ್ಲ. ಎಷ್ಟು ರೀ? 18ರಿಂದ 19 ಲಕ್ಷ. ಇವತ್ತು ಎಷ್ಟಾಗ್ಯದ ಈ 11 ವರ್ಷದಾಗ ಅಂದ್ರೆ ಅದು ಮೇಲೆ ಹೆಚ್ಚಾಗಿಲ್ಲ. ಅದು ಕಂಪ್ನಿಗಳನ್ನ ಈಗ ಮಾರಾಟ ಮಾಡಿದ್ದಾರೆ. 32 PSUಗಳನ್ನು ನಮ್ಮ ಮೋದಿಯವ್ರು ಮಾರಿದ್ದಾರೆ ಪ್ರೈವೇಟ್ದವ್ರಿಗೆ. ಹೆಚ್ಚು ಮಾಡಿರಿ, ಉದ್ಯೋಗ ಸೃಷ್ಟಿ ಮಾಡಿರಿ, ವರ್ಷಕ್ಕೆ 2 ಕೋಟಿ ಉದ್ಯೋಗ ಕೊಡ್ರಿ ಎಲ್ಲರಿಗೂ ಅಂತೇಳಿ ಅವ್ರ ಮೇಲೆ ಭರವಸೆ ಇಟ್ಟೆ ನಮ್ಮ PSU ಅಂದ್ರೆ ನಿಮ್ಗೆ ಗೊತ್ತಾಗ್ತದೆ, ಸಾರ್ವಜನಿಕ ವಲಯದ ಉದ್ಯಮಿಗಳನ್ನು 32 ಉದ್ಯಮಗಳನ್ನ ಅವ್ರು ಕೊಟ್ಟಿದ್ದಾರೆ. ಆದರೆ ಇವತ್ತು ಅವುಗಳಲ್ಲಿ ಉದ್ಯೋಗ ಎಷ್ಟು ಮಾಡ್ತಾರೆ ಜನ ಇದ್ದಾರೆ ರೀ? ಕೇವಲ 13 ಲಕ್ಷದ ಎಡಬಲ. ಅಂದರೆ ಎಷ್ಟು ಕಡಿಮೆ ಆಯಿತು? 5ರಿಂದ 6 ಲಕ್ಷ ಜನ ದುಡಿಯೋದು ಕಡಿಮೆ ಆಯಿತು ಉದ್ಯೋಗ ಕಸ್ಕೊಂಡು. ಬ್ಯಾಂಕಿಂಗ್ ಸೆಕ್ಟರ್ ಗೌರ್ಮೆಂಟ್ದಾಗ ಈ ಮೊದಲು ಎಷ್ಟು ಅಂದ್ರಿ? ಕಡಿಮೆ ಅಂತಂದ್ರು 14ರಿಂದ 15 ಲಕ್ಷ, ಬೇಡ 13 ಮೇಲ್ಪಟ್ಟಿತ್ತು. ಇವತ್ತು ಎಷ್ಟಾಗ್ಯದ? 8-9 ಲಕ್ಷ ಬಂದಿಂತದ. ಎಷ್ಟು ಕಡಿಮೆ ಅದು? ಅಂದರೆ ಇದರ ಅರ್ಥ ಉದ್ಯೋಗ ಹೆಚ್ಚಾಗೋದು ಹೋಗಿ ಕಡಿಮೆ. ಅದು ಜನಸಂಖ್ಯೆ 146 ಕೋಟಿ ಜನಸಂಖ್ಯೆ ಆಯಿತು. ಉದ್ಯೋಗ ಇಲ್ಲ ಅಂದರೆ ಬಡತನದಕ್ಕಾಗಿ ಮಕ್ಕಳು ಹೆಚ್ಚು ಹಣದ ಏನು ಮಾಡೋದು ಅಂತೇಳಿ ಎಲ್ಲರೂ ಇದಕ್ಕೆ ನಮ್ಮ ಮಕ್ಕಳು ಬೇಡಪ್ಪ ಅಂತೇಳಿ ಅನೇಕ ಜನ ಹೋಗ್ತಾ ಇರೋದು ನಾವು ಗಮನಿಸ್ತಾ ಇದ್ದೀವಿ. ಹೀಗಾಗಿ ನಮ್ಮಲ್ಲಿ ಯುವಕರು ಹೆಚ್ಚು ಇದ್ದಾರೆ, ಆದರೆ ಉದ್ಯೋಗ ಕೊಡೋ ಶಕ್ತಿ ನಮಗಿಲ್ಲ. ಅಂದ್ರೆ 68% ನಮ್ಮಲ್ಲೇ 15ರಿಂದ 64 ವಯಸ್ಸಿನಲ್ಲಿ ಇವೆಲ್ಲ ದುಡಿಯುವ ವಯಸ್ಸಿನಲ್ಲಿ ಈ ಸಂದರ್ಭದಲ್ಲಿ ಉದ್ಯೋಗಗಳಿಲ್ಲ. ಹೀಗಾಗಿ ನಾವು ಇವತ್ತು ಪರಾವಲಂಬಿ ಆದಂಗೆ ಹೋಗ್ಬಿಟ್ಟಿವಿ, ಬಡತನಕ್ಕೆ ಸಿಲ್ಕೊಂಡಿದ್ದೀವಿ, ಬದುಕೋದು ಕಷ್ಟ ಆಗಿಬಿಟ್ಟದ ನಮಗೆ. ಇನ್ನು 65ರ ಮೇಲ್ಪಟ್ಟ ಜನ ಎಷ್ಟಿದ್ದಾರಪ್ಪ ಅಂತಂದ್ರೆ 7%. ಇನ್ನು ಮುಂದಿನ ದಿನದಲ್ಲೇ ಈ ಮುದುಕರ ಸಂಖ್ಯೆ ಹೆಚ್ಚಾಗೋ ಸಾಧ್ಯತೆಗಳು ಹೆಚ್ಚಿದ್ದಾವೆ, ನಮ್ಮಂಥವ್ರ ಸಂಖ್ಯೆ ಹೆಚ್ಚಾಗೋ ಸಾಧ್ಯತೆಗಳಿದ್ದಾವೆ. ಅದಕ್ಕಾಗಿ ಇವೆಲ್ಲ ದೃಷ್ಟಿ ಇಟ್ಕೊಂಡು ಇವತ್ತು ನಾವಿದ್ದಂಥವ್ರು ಮತ್ತೊಮ್ಮೆ ಮರುಚಿಂತನೆ ಮಾಡಬೇಕಾಗಿದೆ. ಮತ್ತು ಇನ್ನೊಂದು ಗಮನಿಸಬೇಕಾಗಿದ್ದು, ನಮ್ದು ಈ ಸರ್ವೈವಿಂಗ್ ಅಥವಾ ಡೆತ್ ರೇಷಿಯೋ ನಮ್ದು ಏನು ಪುರುಷರು ಹೆಚ್ಚು ಕಡಿಮೆ 71 ವರ್ಷಕ್ಕೆ ಆನರ್ ಎವರೇಜ್ ತೀರ್ಕೊಂಡ್ರೆ ಹೆಣ್ಣು ಮಕ್ಕಳು 74ನೇ ವರ್ಷ. ಅದು ಎಷ್ಟು ಇಂಪ್ರೂವ್ಮೆಂಟ್ ಆಗಿದೆ ಇದರಲ್ಲೇ. ಮೊದಲು 50, 51, 52, 55 ಅಥವಾ 48 ಇತ್ತು ಆರಂಭದಲ್ಲೇ ಸ್ವತಂತ್ರ ಸಿಕ್ಕಾಗ. ಇವತ್ತು ಈ ಪ್ರಮಾಣದಲ್ಲಿ ಉಳಿಯುವಂಥ ಜನ, ಹೀಗಾಗಿ ಮುದುಕರ ಸಂಖ್ಯೆ ಹೆಚ್ಚಾಗುವ ಸಾಧ್ಯತೆಗಳಿದ್ದಾವೆ. ಜಪಾನ್ದಲ್ಲಿ ಅದಾಗಿದೆ. ಈ ಎಲ್ಲ ದೃಷ್ಟಿ ಇಟ್ಕೊಂಡು ನಾವು ಈಗ ಹೊಸ ವಿಚಾರಗಳು ಮಾಡಬೇಕಾಗಿದೆ. ಮೊದಲು ಜನಗಣತಿ ಮಾಡಬೇಕು, ಜಾತಿ ಗಣತಿ ಮಾಡಬೇಕು, ಉದ್ಯೋಗಗಳನ್ನು ಸೃಷ್ಟಿ ಮಾಡಬೇಕು. ಜೊತೆಗೆ ಈ ದೇಶದ ಮುಖ್ಯ ಉದ್ಯೋಗ ರೈತರಿಗೆ ಇವೆಲ್ಲ ಹೇಳ್ಬೋದು. ಇಲ್ಲರಿ ನೀರಾವರಿ ಮಾಡಬೇಕು, ಅದನ್ನು ಮಾಡಬೇಕು, ಅವ್ರಿಗೆ ಎಷ್ಟು ಉದ್ಯೋಗ ಸೃಷ್ಟಿ ಮಾಡಿಸ್ಬೇಕು, ಅವ್ರಿಗೆ ಇನ್ನಷ್ಟು ಗೊಬ್ಬರ ಸೊಯ್ ಮಾಡಿ ಎಲ್ಲ ಸರಿ. ಆದರೆ ಇದೆಲ್ಲಕ್ಕಿಂತ ಮುಖ್ಯ ರೈತ ಬೆಳೆದ ಬೆಳೆಗೆ ತಾನೇ ಬೆಲೆ ಕಟ್ಟಬೇಕು. ಪ್ರತಿ ಗ್ರಾಮ ಪಂಚಾಯಿತಿ ವ್ಯಾಪಾರ ಕೇಂದ್ರ ಆಗಬೇಕು. ಅಂದಾಗ ಮಾತ್ರ ಈ ದೇಶಕ್ಕೆ ಭವಿಷ್ಯದ. ಪ್ರತಿ ಹಳ್ಳಿಗೂ ಕೆರೆ ಅಥವಾ ನೀರಿನ ವ್ಯವಸ್ಥೆ, ಪ್ರತಿ ಹಳ್ಳಿಗೂ ಸ್ಕೂಲ್ ಮತ್ತು ಆರೋಗ್ಯ ಕೇಂದ್ರ ಇವು ಮಾಡಿದ ಮಾತ್ರ ಈ ದೇಶದ ಒಂದು ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯದ. ಆಗ ಈ 2ಕ್ಕೂ ಮೇಲ್ಪಟ್ಟು ಮಕ್ಕಳನ್ನು ಈ ಜಗಕ್ಕೆ ಕೊಡುವಂಥ ಶಕ್ತಿ ನಮ್ಮ ತಂದೆ ತಾಯಿಗಳಿಗೆ ಬರೋ ಸಾಧ್ಯತೆಗಳಿದ್ದಾವೆ. ಎಲ್ಲ ನೆಲೆಗಟ್ಟಿನಲ್ಲ ಈ ಜನಸಂಖ್ಯೆ ನೆಲೆಗಟ್ಟಿನಲ್ಲ ವಿಶ್ವಸಂಸ್ಥೆ ಕೊಟ್ಟಂಥ ವರದಿ ಆದ ಮೇಲೆ ಇಲ್ಲೇ ಈ ಜನಸಂಖ್ಯೆ ಹೆಚ್ಚಾಗೋದು ಬಡತನ ಕಾರಣ. ಅದೇ ಕಾರಣಕ್ಕೆ ಉದ್ಯೋಗ ಇರೋದಕ್ಕೆ ಜನಸಂಖ್ಯೆ ಹೆಚ್ಚಾಗೋ ಜೊತೆಗೆ ಉದ್ಯೋಗ ಇರೋದಕ್ಕೆ ನಮ್ಮ ಸರ್ಕಾರಗಳ ಒಂದು ಅನರ್ಥ ಅರ್ಥ ರೀತಿ ಕಾರಣ ಅಂಥೇಳಿ ಹೇಳ್ಬೋದು. ಈ ಸಂದರ್ಭದಲ್ಲಿ ಏನೋ ಆಗಲಿ ಜನಸಂಖ್ಯೆ ಮಾತ್ರ 146 ಕೋಟಿ ನಾವು ಮುಟ್ಟಿದ್ದೀವಿ. ಚೈನಾ ಗೆದ್ದುಬಿಟ್ಟಿದ್ದೀವಿ. ಇನ್ನು ವ್ಯಾಪಾರದಲ್ಲೇ, ಇನ್ನುಳದರಲ್ಲೇ, ಆಟದಲ್ಲೇ ಎಲ್ಲದರಲ್ಲಿಯೂ ಸೋತು ಬಿಟ್ಟಿದ್ದೀವಿ. ಯಾಕಂದ್ರೆ ನಾವು ನಮ್ಮ ದೇಶಕ್ಕೆ ಬರೀ ಇಂಪೋರ್ಟ್ ಮಾಡ್ತಾ ಇದ್ದೀವಿ, ಎಕ್ಸ್ಪೋರ್ಟ್ ಮಾಡ್ತಾ ಇಲ್ಲ. ಇಂಪೋರ್ಟ್ ಮಾಡೋದು ಹೆಚ್ಚಾಗೋದ್ರಿಂದಾಗಿ ನಮ್ಮ ದುಡ್ಡು ಹೊರಗೆ ಹೋಗ್ತಾ ಇದೆ. ಎಕ್ಸ್ಪೋರ್ಟ್ ಮಾಡೋದು ಕಡಿಮೆ ಆಗಿದ್ದರಿಂದಾಗಿ ನಮ್ಮ ದೇಶದ ಸಂಪತ್ತು ಕುಲ್ಲ ಆಗ್ತಾ ಇದೆ, ಬಡತನ ಹೆಚ್ಚಾಗ್ತಾಯಿದೆ ಅಂತ ಹೇಳ್ತಾ
146 ಕೋಟಿ ಜನಸಂಖ್ಯೆ ವಿಶ್ವಸಂಸ್ಥೆ ಹೇಳಿದ ಇದನ್ನು ಹೊರಗೆ ಹೆಚ್ಚುವ ಕಾಲ 2027 ಅಂತ ಮೋದಿಯವರು ಹೇಳ್ತಾ ಇದ್ದಾರೆ. ನೋಡು ಏನಾಗ್ತಾ ಇದೆ ಅಂತೇಳಿ. ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಕೋಬೇಡ್ರಿ. S16 ನ್ಯೂಸ್ ಅರ್ಥ ಸೀತಾರಾಮ ಸತ್ಯದ ಕೈಗಳಲ್ಲಿ ವಂದನೆಗಳು.